ಪರಿಸ್ಥಿತಿಗಳು ಏನಾಗಿವೆ, ಒಂದು ವೇಳೆ ಸೇವಕರು ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ನಿಮ್ಮ ಮನೆಗೆ ಬರುವಾಗ, ಯೇಸು ಸ್ವಾಮಿ ಹೆಸರು ಹೇಳುತ್ತಾ ನಿನ್ನ ಮನೆಯಲ್ಲಿ ಕಾಲಿಡುವಾಗ, ಯೇಸು ಸ್ವಾಮಿ ಹೆಸರಿನಲ್ಲಿ ನಿನ್ನ ಗ್ರಾಮದಲ್ಲಿ ಬರುವಾಗ, ಎಷ್ಟು ಮಹಾಂತರ ನಿನ್ನ ಪ್ರೀತಿ ಸೇವಕರಿಗೆ ತೋರಿಸ್ತೀಯಾ? ಅನೇಕರು ಹೇಳ್ತಾರೆ, ಅಯ್ಯ ನನ್ನ ಸಭೆಯವರು ನನ್ನನ್ನು ಬಹಳಷ್ಟು ಆಹ್ವಾನ ಮಾಡ್ತಾರೆ, ಸಭೆಯವರು ನನ್ನನ್ನು ಪ್ರೀತಿ ಮಾಡ್ತಾರೆ, ಸಭೆಯವರನ್ನು ಸತ್ಕರಿಸುತ್ತಾರೆ, ಸಭೆಯವರು ಊಟ ಕೊಡ್ತಾರೆ, ಸಭೆಯವರು ಕಾಣಿಕೆ ಕೊಡ್ತಾರೆ, ಸ್ತೋತ್ರ. ಅದೇ ರೀತಿಯಲ್ಲಿ ಕೆಲವು ಸೇವಕರು ಹೇಳ್ತಾರೆ, ನಾನು ದೀಕ್ಷಾ ಸ್ಥಾನ ಕೊಟ್ಟಂತ ಕುಟುಂಬ, ನಾನು ರಕ್ಷಣೆ ನಡೆಸಿದಂತ ಕುಟುಂಬ, ನಾನು ಪ್ರಾರ್ಥನೆ ಮಾಡಿದಂತ ಯವನಸ್ಥ, ಸ್ವಸ್ಥತೆಗೊಂಡಂತ ಯವನಸ್ಥ ಈ ಹುಡುಗ ಇವತ್ತು ಎಲ್ಲಿದ್ದಾರೆ? ಅವರ ಪ್ರೀತಿ ಇದೆಯಾ? ಸೇವಕರು ಬರುವಾಗ, ಆರಾಧನೆ ಮಾಡುವಂತ ಟೀಮ್ ಬರುವಾಗ, ಪ್ರಾರ್ಥನೆ ವೀರರು ಮನೆಗೆ ಬರುವಾಗ ಯಾವ ರೀತಿ? ಇಲ್ಲಿ ನಾವು ನೋಡುತ್ತಾ ಇರುವುದು, ಒಂದು ವಾಕ್ಯವನ್ನು ಓದುವಾಗ, ಒಂದು ವಾಕ್ಯವನ್ನು ಧ್ಯಾನ ಮಾಡುವಾಗ, ಇದು ಇಂಗ್ಲಿಷ್ ಹೇಳ್ತಾರೆ, ಯು ಹ್ಯಾವ್ ಟು ಅಪ್ಲೈ, ನಮ್ಮನ್ನು ಅಲ್ಲಿ ಕೂರಿಸ್ಕೊಳ್ಬೇಕು. ಆಮ್ ಐ ರೈಟ್ ಇನ್ ದಿಸ್ ಸಿಚುವೇಶನ್? ಇಲ್ಲಿ ಅವ್ರೇನ್ ಮಾಡ್ತಾ ಇದ್ರು? ಕೆಲವರು ಹೇಳ್ತಾರೆ, ಕಷ್ಟ ಬರುವಾಗ ಮಾತ್ರ ಅಪ್ಪ ಅಂತ ಕರೆಯೋದಲ್ಲ, ಕಣ್ಣೀರು ಇರುವಾಗ ಮಾತ್ರ ಅಪ್ಪ ಕರೆಯೋದಲ್ಲ, ಏನೋ ತೊಂದರೆ ಆಯ್ತು ಆವಾಗ ಮಾತ್ರ ಪಾಸ್ಟರ್ಗೆ ಫೋನ್ ಮಾಡೋದಲ್ಲ. ಪಾಸ್ಟರ್ ಬರುವಾಗಲೇ, ಸೇವಕರು ನಿಮ್ಮ ಮನೆಗೆ ಬರುವಾಗಲೇ, ಅಥವಾ ತಂಡವು ನಿಮ್ಮ ಮನೆ ಮುಂದೆ ಬರುವಾಗಲೇ ನೀವು ಆ ಸತ್ಕಾರ, ಆ ಉಪಚಾರ, ಆ ಪ್ರೀತಿ, ಆ ತಾಳ್ಮೆ ತೋರಿಸಬೇಕು. ಅಲ್ಲೆಲೂಯಾ, ಅಲ್ಲೆಲೂಯಾ. ಚಿಕ್ಕ ಕುಟುಂಬ ನಾವು ನೋಡ್ತಾ ಇದ್ದೇವೆ. ಅಕ್ಕ ತಂಗಿಯರು ಎಷ್ಟೇ ಕೆಲಸಗಳಿದ್ರು, ಎಷ್ಟೇ ಕಾರ್ಯಗಳಿದ್ರು, ಯೇಸು ಸ್ವಾಮಿ ಬರುವಾಗ ಆತನ ಪಾದ ಬಳಿಯಲ್ಲಿ ಕುಳಿತುಕೊಳ್ತಾ ಇದ್ರು. ಆತನ ಪಕ್ಕದಲ್ಲಿ ಕುಳಿತುಕೊಳ್ತಾ ಇಲ್ಲ, ಆತನ ಜೊತೆಯಲ್ಲ. ಯೇಸು ಸ್ವಾಮಿ ವಾಕ್ಯ ಇರುತ್ತದೆ, ಪಾದದ ಬಳಿಯಲ್ಲಿ ಕುಳಿತು ಅವರು ವಾಕ್ಯವನ್ನು ಕೇಳುತ್ತಾ ಇದ್ರು. ಎಷ್ಟು ಮಾತ್ರ ಈ ಮಧ್ಯಾಹ್ನದ ಸಮಯದಲ್ಲಿ ನಮ್ಮಲ್ಲಿ ಅಂತಹ ಸ್ವಭಾವ ಇದೆ. ಸ್ವಾಮಿಯ ಪಾದದ ಬಳಿಯಲ್ಲಿ ಕುಳಿತುಕೊಳ್ಳಬೇಕು. ಪರಿತ್ರಾಣದಲ್ಲಿ ಬಂದಿದ್ದೇವೆ, ವಾಕ್ಯವನ್ನು ಕೇಳಬೇಕು. ಎಷ್ಟು ಮಾತ್ರ ಯೋಚನೆ ಮಾಡುತ್ತೀವಿ? ನಮ್ಮ ಒಬ್ಬೊಬ್ಬರ ಆಂತರಿಕ ಜೀವಿತವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಲ್ಲವನಾಗಿದ್ದಾನೆ. ಅಕಾಲಿ ಏನು ಯೋಚನೆ ಮಾಡುತ್ತೀಯಾ? ನಿನ್ನ ಒಂದು ಯೋಚನೆಗಳು, ನಿನ್ನ ಆಲೋಚನೆಗಳು, ಆತನು ಬಲ್ಲವನಾಗಿದ್ದಾನೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಕೆಲವೇ ನಿಮಿಷಗಳಲ್ಲಿ, ಕೆಲವೇ ದಿವಸಗಳಲ್ಲಿ ಆ ಪ್ರೀತಿಯಲ್ಲಿದ್ದಂಥ ಕುಟುಂಬ, ಅನ್ಯತೆಯಲ್ಲಿದ್ದಂಥ ಕುಟುಂಬ, ಒಳ್ಳೆಯ ರೀತಿಯಲ್ಲಿದ್ದಂತಹ ಕುಟುಂಬದಲ್ಲಿ ಒಂದು ಘಟನೆ ನಡೆದು ಹೋಯಿತು. ಏನಂದರೆ, ಪ್ರೀತಿಯ ತಮ್ಮನು ಆತನು ಸತ್ತು ಹೋದ. ಆತನು ಸತ್ತು ಹೋಗಿದ್ದಾನೆ. ಯೇಸು ಸ್ವಾಮಿನ ಹತ್ತಿರವಾದಂಥ ಕುಟುಂಬ, ಯೇಸು ಸ್ವಾಮಿನ ಪ್ರೀತಿ ಮಾಡಿದಂಥ